ಹಲೋ ನಮಸ್ಕಾರ. ಎಲ್ಲರ ಚಿತ್ತಾಪುರದತ್ತ. ನಿಮ್ಗೆ ಗೊತ್ತಿದೆ ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಿ RSS ಗಲಾಟೆ. ಅದಕ್ಕೀಗ ಕೌಂಟರ್ ಆಗಿ ಭೀಮ್ ಆರ್ಮಿ ಆ ಕಡೆ ಇಳಿದಿದೆ. ಚಿತ್ತಾಪುರ ಕಲಬುರಗಿ ಜಿಲ್ಲೆ ನಿಮ್ಗೆ ಗೊತ್ತಿದೆ. ಈಗ ನವೆಂಬರ್ 2ನೇ ತಾರೀಕು ಅಲ್ಲಿ ಭೀಮ್ ಆರ್ಮಿ ಮತ್ತು RSS ಪಥಸಂಚಲನ, ಮುಖಾಮುಖಿ, ಒಂಥರ ಸಂಘರ್ಷದ ವಾತಾವರಣನೇ. ಈ ದೇಶದಲ್ಲಿ RSS ಅನ್ನುವಂಥ ಸಂಘಟನೆಗೆ ಒಂದು ವರ್ಸಸ್ ಹುಟ್ಕೊಳ್ತದೆ. RSS ವಿರುದ್ಧವಾಗಿ ಇಷ್ಟು ಗಟ್ಟಿಯಾಗಿ ಯಾರು ಬೇಕಾದರೂ ಮಾತನಾಡಬಹುದು ಅಂತ ಪರಿಸ್ಥಿತಿ ಬರುತ್ತೆ. ಯಾರು ಕೂಡ ಕಲ್ಪನೆ ಕೂಡ ಮಾಡಿರಲಿಲ್ಲ. RSS ಭಾರತ ದೇಶದ ಅತ್ಯಂತ ಬಲಿಷ್ಠವಾದ ಸಂಘಟನೆ. ನೋಂದಾವಣೆ ಆಗದೇ ಇದ್ದರೂ ಕೂಡ, ನೋಂದಾವಣೆ ಅನ್ನೋದೇನು ಕಂಪಲ್ಸರಿ ಅಲ್ಲ. ಆ ಸಂಘಟನೆ ರಿಜಿಸ್ಟರ್ ಆಗಿಲ್ಲ ಅಂತಾರೆ. ರಿಜಿಸ್ಟ್ರೇಷನ್ ಏನು ಕಂಪಲ್ಸರಿ ಅಲ್ಲ ಈ ದೇಶದ ಕಾನೂನಿನಲ್ಲಿ. ಒಂದು ವೇಳೆ ರಿಜಿಸ್ಟ್ರೇಷನ್ ಒಳಗಡೆ ಯಾವುದೇ ಸಂಘ ಸಂಸ್ಥೆಗಳು ಬಂದರೆ ಆಮೇಲೆ ಎಲ್ಲದೂ ಲೆಕ್ಕಾಚಾರಗಳೇ, ಎಲ್ಲದೂ ಲೆಕ್ಕಪತ್ರಗಳೇ. ಕಂಪ್ಲೀಟ್ ಗೌರ್ಮೆಂಟ್ ಹಿಡಿತಕ್ಕೆ ಬರುತ್ತೆ. ರಿಜಿಸ್ಟರ್ ಆದಂಥ ಸಂಘಟನೆ ಒಳಗಡೆ ಒಬ್ಬ ಸದಸ್ಯ ಸೇರ್ಕತ್ತಾನೆ ಅಂದರೆ ಅವನು ಕೂಡ ಆ ರಿಜಿಸ್ಟ್ರೇಷನ್ ಒಳಗಡೆ ಬರ್ತಾನೆ, ಅವನು ಕೂಡ ನೋಂದಾವಣೆ ಆಗ್ತಾನೆ. ನಾಳೆ ಅವನು ಹೋಗ್ಬಿಟ್ಟು ಮಾಲೇಗಾಂವ್ ಸ್ಫೋಟನೋ, ಸಂಜೋತಾ ಎಕ್ಸ್ಪ್ರೆಸ್ ರೈಲ್ ಸ್ಫೋಟನೋ, ಅಜ್ಮೀರ್ ಸ್ಫೋಟನೋ, ಇಲ್ಲ ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂಥ ಪ್ರಕರಣನೋ, ಇವೆಲ್ಲ ಆದಮೇಲೆ ನಮಗೂ ಮತ್ತು ಅವರಿಗೆ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೆ ಯಾವುದೇ ಸಂಘಟನೆ ನುಣಿಸ್ಕೊಳ್ಳೋಕೆ ಆಗಲ್ಲ. ಸೊ ಈ ಕಾರಣಕ್ಕೆ, ಇಂತಹ ದುರುದ್ದೇಶಕ್ಕೋಸ್ಕರನೇ ನೋಂದಾವಣೆ ಮಾಡ್ಕೊಂಡಿಲ್ಲ ಅವರು ಅಂತ ಹೇಳ್ಬಿಟ್ಟು ಆರೋಪ. ಈ ಥರದೊಂದು ಚರ್ಚೆ ಇದೆ. ಆ ಚರ್ಚೆಯಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ. ನಮ್ಮದು ಕೂಡ ಈ ಥರದೊಂದು ಪ್ರಶ್ನೆಗಳಿದ್ದಾವೆ. ಅದೇನು ಬೇಕಾದ್ರೆ ಇರಲಿ, ಸೇವೆ, ಸರ್ವಿಸು, ಇನ್ನಿತರ ವಿಚಾರಗಳನ್ನು ಕೂಡ ಆಗಾಗ್ಗೆ ಮುಂದಿಡ್ತಾರೆ. ಅದನ್ನು ಕೂಡ ನಾವು ಮಾತಾಡೋದು ಬೇಡ, ಅದನ್ನು ಈಗ ಬದಿಗಿಡೋಣ. ಸದ್ಯಕ್ಕೆ ಚಿತ್ತಾಪುರದ ಕಡೆ ಹೋಗೋಣ. ಈ ಪ್ರಿಯಾಂಕ್ ಖರ್ಗೆ ಅಂಥದ್ದೇನು ಹೇಳಿದ್ದು? ಹೇಳೋರಿಲ್ಲ ಕೇಳೋರಿಲ್ವ ಈ ಸಂಘಟನೆಗೆ? ಇವ್ರಿಗೆ ಇಷ್ಟ ಬಂದಂಗೆ ಇವರು ಕಾರ್ಯಕ್ರಮವನ್ನು ಮಾಡ್ತಾರೆ. ಸಾರ್ವಜನಿಕ ಸ್ಥಳಗಳನ್ನು ದುರುಪಯೋಗ ಮಾಡ್ಕೊತಾರೆ. ಸರ್ಕಾರಿ ಶಾಲಾ ಕಾಲೇಜು ಮೈದಾನಗಳನ್ನು ತಮಗಿಷ್ಟ ಬಂದಂಗೆ ಬಳಸ್ಕೊತಾರೆ. ಬೇರೆ ಯಾರಾದರೂ ಈ ಜಾಗಗಳನ್ನು ತಮ್ಮ ಉದ್ದೇಶಗಳಿಗೆ, ಕಾರ್ಯಕ್ರಮಗಳಿಗೆ, ಏನು ಒಳ್ಳೆ ಉದ್ದೇಶನ, ಕೆಟ್ಟ ಉದ್ದೇಶನ ಯಾವುದಕ್ಕಾದ್ರೂ ಬಳಸ್ಕೋಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಇವ್ರಿಗೆ ಸ್ಪೆಷಲ್ ವಿನಾಯಿತಿ, ಇವರನ್ನ ಮೇಲಿಂದ ಕೆಳಗಿಳ್ಕೊ ಬಂದಿದ್ದಾರೆ. ಈ ದೇಶದ ಸ್ವಾತಂತ್ರ್ಯಕ್ಕಂತೂ ಹೋರಾಟ ಮಾಡಿಲ್ಲ, ಅದಕ್ಕೆ ಬೇಕಾದಷ್ಟು ದಾಖಲೆಗಳಿದ್ದಾವೆ. ಆಮೇಲೆ ಅನೇಕ ಆರೋಪಗಳು. ಯಾವುದಾದ್ರೂ ಒಂದು ಸಂಘಟನೆ ನಿಷೇಧ ಆಗುತ್ತೆ ಅಂದರೆ ಯಾವ ಕಾರಣಕ್ಕಾಗ್ತದೆ? ಈಗ PFI ನಿಷೇಧ ಆಯ್ತಪ್ಪ. PFI ಒಂದ್ಸಲ ನಿಷೇಧ ಆಗಿದೆ. RSS 4 ಬಾರಿ ನಿಷೇಧ ಆಗಿದೆ. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ಆದ ನಂತರ 1947ರಲ್ಲಿ ಪಂಜಾಬ್ ಗಲಾಟೆಗೆ ಸಂಬಂಧಪಟ್ಟ ಹಾಗೆ, ಗಾಂಧಿ ಹತ್ಯೆಯ ಸಂದರ್ಭ, ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿಯ ಸಂದರ್ಭ, ಬಾಬರಿ ಮಸೀದಿ ಡೆಮಾಲಿಷನ್ ಆದಮೇಲೆ ಆದಂಥ ಗಲಾಟೆ ಸಂದರ್ಭ, 4 ಬಾರಿ ನಿಷೇಧ ಆಗಿದೆ. ಹಾಗೆ 4 ಬಾರಿ ನಿಷೇಧ ಆದಂಥ ಒಂದು ಸಂಘಟನೆ ತಮಗೆ ಇಷ್ಟ ಬಂದಂಗೆ ದೇಶಭಕ್ತರು ನಾವೇ ಅಲ್ಟಿಮೇಟ್, ನಮ್ದು ಸಿಕ್ಕಾಪಟ್ಟೆ ದೊಡ್ಡ ಸಂಘಟನೆ. ನಿಜಕ್ಕೂ RSS ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಎಲ್ಲ ಸೆಕ್ಟರ್ಗಳಲ್ಲೂ ಅವರು ಹಾಸುಹೊಕ್ಕಾಗಿದ್ದಾರೆ. ಆರ್ಥಿಕವಾಗಿಯೂ, ಸಾಮಾಜಿಕವಾಗಿಯೂ ಒಂದು ಬಲಿಷ್ಠ ಶಕ್ತಿಯಾಗಿಯೂ ಅವರು ಬೆಳೆದು ನಿಂತಿದ್ದಾರೆ. ಹೀಗೆ ಹೇಳ್ತಾರೆ. ಅದೇನೇ ಇದ್ರೂ ಕೂಡ ನಮ್ಮ ದೇಶದಲ್ಲಿ ಸಂವಿಧಾನ ಅಂತಿದೆ, ಕಾನೂನು ಅಂತಿದೆ. ಸಂವಿಧಾನಕ್ಕೆ ಅವ್ರು ಗೌರವ ಕೊಡಲ್ಲ. ಅವರ ಮನುಸ್ಮೃತಿಯನ್ನೇ ಸಂವಿಧಾನ ಅಂತ ಹೇಳ್ತಾರೆ. ಸಂವಿಧಾನದ ಇಚ್ಛೆಗೆ ವಿರುದ್ಧವಾಗಿ ಅವ್ರು ನಡ್ಕೋತಾರೆ. ರಾಷ್ಟ್ರಗೀತೆ ಹಾಡಲ್ಲ, ಭಾರತ ದೇಶದ ಬಾವುಟವನ್ನು ಹಾರಿಸಲ್ಲ. ಈ ಥರದ ಅನೇಕ ಗುರುತರ ಅಪವಾದಗಳು ಅವ್ರ ಮೇಲಿದೆ. ಅವರ ಸರಸಂಘ ಚಾಲಕರಲ್ಲಿ ಕೆಲವರು, ಅವರ ವಕ್ತಾರರು ಇದಕ್ಕೆ ಅವ್ರದ್ದೇ ಆದಂತಹ ಸಮರ್ಥನೆಯನ್ನು ಕೊಡ್ತಾರೆ. ಅದೇನೇ ಇದ್ರೂ ಕೂಡ ಒಂದಿಷ್ಟು ಗುರುತಾದ ಅಪರಾಧಗಳು, ಅಪವಾದಗಳನ್ನು ಹೊತ್ತುಕೊಂಡಿರುವಂಥ RSS ಅದೇನು ಬೇಕಾದ್ರೆ ಇರಲಿ, ಇವತ್ತಿಗೆ ನಿಷೇಧದಲ್ಲಿ ಇಲ್ಲ. ಆ ಸಂಘಟನೆ ಆ್ಯಕ್ಟಿವ್ ಆಗಿದೆ. ಆ ಸಂಘಟನೆ ಆ್ಯಕ್ಟಿವ್ ಆಗಿರುವಂಥ ಸಂಘಟನೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಸಂವಿಧಾನ ಪ್ರಕಾರ ಒಂದು ರಾಜ್ಯ ಅಂತಿರುತ್ತೆ, ಅಲ್ಲೊಂದು ಕಾನೂನು ಅಂತಿರುತ್ತೆ, ಅದಕ್ಕೊಂದು ಪರ್ಮಿಷನ್ ಅಂತಿರುತ್ತೆ. ಅದನ್ನು ತಗೊಂಡು ತಾನೇ ಮೂವ್ ಮಾಡಬೇಕು. ಅದನ್ನು ನೀವು ಯಾಕೆ ಮಾಡಲಿಲ್ಲ? ನಿಮ್ಗೆ ಇಷ್ಟ ಬಂದಂಗೆ ಮಾಡೋಕ್ಕೆ ಯಾರು ಬಿಟ್ಟಿದ್ದು ಅಂಥೇಳಿ ಪ್ರಿಯಾಂಕ್ ಖರ್ಗೆ ಒಂದು ಅರ್ಜಿ, ಒಂದು ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೀತಾರೆ. ಸಿದ್ದರಾಮಯ್ಯನವರು ಆ ಪತ್ರವನ್ನು ರಿಸೀವ್ ಮಾಡ್ಕೊಂಡು ಸೂಕ್ತ ಕ್ರಮ ತಗೋತೀವಿ ಅಂತ ಹೇಳ್ತಾರೆ. ತಗೊಂಡಿದ್ದಾರೆ ಕೂಡ. ಒಂದು ಮಸೂದೆ ಕೂಡ ಮಂಡನೆ ಆಗ್ತದೆ. ಕೇವಲ RSS ಮಾತ್ರ ಅಲ್ಲ, ಯಾವುದೇ ಸಂಘಟನೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಗೆ ಇಷ್ಟ ಬಂದಂಗೆ ಮಾಡೋಕ್ಕೆ ಆಗಲ್ಲ. ಒಳ್ಳೆ ಕೆಲಸ ಮಾಡ್ತಾರೆ, ಕೆಟ್ಟ ಕೆಲಸ ಮಾಡ್ತೀರೋ, ಕೆಟ್ಟ ಕೆಲಸ ಮಾಡಿದ್ರು ಕಂಟ್ರೋಲ್ ಮಾಡೋರು ಇದ್ದಾರೆ, ಅದು ಬೇರೆ. ವಿತೌಟ್ ಪರ್ಮಿಷನ್ ನಿಮ್ಗೆ ಇಷ್ಟ ಬಂದಂಗೆ ನೀವು ಮೇರೆಗೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಕಾನೂನು ಕೂಡ ತರ್ತಾ ಇದ್ದಾರೆ. ಏನು ಇಡೀ RSS ಬಿದ್ದುಬಿಡ್ತಾವೆ ಪ್ರಿಯಾಂಕ್ ಖರ್ಗೆ ಮೇಲೆ. ಅವ್ರ ಅಪ್ಪ, ಅವ್ರ ಫ್ಯಾಮಿಲಿ ಎಲ್ಲ ಹೇಳ್ಕೊಬಂದರು. ರಜಾಕರು ಇವ್ರ ಫ್ಯಾಮಿಲಿಯವ್ರನ್ನ ಕೊಂದಿದ್ರು. ಮಲ್ಲಿಕಾರ್ಜುನ್ ಖರ್ಗೆಗೆ ಗೊತ್ತಿದೆ, ಈ ಪ್ರಿಯಾಂಕ್ ಖರ್ಗೆ ಗೊತ್ತಿಲ್ಲ ಅಂತ ಕಲ್ಲಡ್ಕೊಬಿಟ್ಟು. ಆಮೇಲೆ BJP ಅನೇಕ ನಾಯಕರು ಒಬ್ಬೊಬ್ಬರು ಒಂದೊಂಥರ ಸ್ಟೇಟ್ಮೆಂಟ್, ನಿಮ್ಗೆ ತಾಕತ್ತಿದ್ರೆ RSSನ ಬ್ಯಾನ್ ಮಾಡಿ,
ಅಥವಾ ನಿಮಗೆ ತಾಕತ್ತಿದ್ರೆ RSSನ ಕಾರ್ಯಕ್ರಮಗಳಿಗೆ ನಿಯಂತ್ರಣ ಹೇರಿದ್ರಲ್ಲ, ಯಾವ ತಾಕತ್ತು? ಇವಿಷ್ಟು ಡೆವಲಪ್ಮೆಂಟ್ಗೆ ಪ್ರಿಯಾಂಕ್ ಖರ್ಗೆ ಕಾರಣ ಅಂತೇಳಿ ಮರಿ ಖರ್ಗೆ ಅಂತ. ಏನು ಮರಿ? ಯಾರು ಮರಿ ಹಾಕೋದು? ಈ ಥರ ಮೊದಲಿಂದನೂ ಒಬ್ಬ ದಲಿತ ನಾಯಕನನ್ನ ಮರಿ ಖರ್ಗೆ ಅಂತ ಅವಮಾನ ಮಾಡ್ಕೊಂಡೇ ಬಂದಿದ್ದಾರೆ. ಬೇಕಾಬಿಟ್ಟಿಯಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ, ಒಬ್ಬ ದಲಿತ ನಾಯಕರ ವಿರುದ್ಧ ಬ್ಯಾಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಿಂದ ಒಬ್ಬ ಕರೆ ಮಾಡಿ ಬೆದರಿಕೆ ಕೂಡ ಹಾಕ್ಬಿಡ್ತಾನೆ, ಅವನು ಅರೆಸ್ಟ್ ಕೂಡ ಮಾಡಿದ್ರು. ಏನು ರಿಪಬ್ಲಿಕ್ ಆಫ್ ಕಲಬುರ್ಗಿನ? ಏನು ಪ್ರಿಯಾಂಕ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಸ್ತಿನ ಅದು? ಯಾವ RSSನ ವಿರುದ್ಧ ನೀವು ಮಾತಾಡಿದ್ರೋ ಅದೇ RSS ನಿಮಗೆ ಕೌಂಟರ್ ಕೊಡುತ್ತೆ, ಟಕ್ಕರ್ ಕೊಡುತ್ತೆ. ನೋಡಿ, ಅದು ನಿಮ್ಮ ನೆಲದಲ್ಲೇ ಚಿತ್ತಾಪುರಕ್ಕೆ ಬರ್ತಾ ಇದ್ದೀವಿ. ನಿಮ್ಮ ಕ್ಷೇತ್ರನ ಅದು. ಚಿತ್ತಾಪುರದಲ್ಲಿ RSS ಬೈಠಕ್ ಮಾಡ್ತೀವಿ, ಕಾರ್ಯಕ್ರಮ ಮಾಡ್ತೀವಿ, ಪದ ಸಂಚಲನ ಮಾಡ್ತೀವಿ, ತಾಕತ್ತಿದೆ ತಡೆರ ಅಂತೇಳಿ ಶುರು ಮಾಡ್ಕೊಂಡ್ರು. ಕಾಂಗ್ರೆಸ್ಸಿನ ಕೆಲವು ನಾಯಕರನ್ನು ಹೊರತುಪಡಿಸಿ, ಕೆಲವು ಅಂದ ತಕ್ಷಣ 50-50ನ 139 ಜನ ಗೆದ್ರಂತ ಇಟ್ಕೊಳ್ಳಿ. ಆ ಶಾಸಕರು ಸಚಿವರೆಲ್ಲ ಸೇರಿದಂಗೆ. ಕೆಲ ನಾಯಕರು ಅಂದ ತಕ್ಷಣ ಒಂದು 70 ಜನನ 80 ಜನ ಹೇಳಂಗಿಲ್ಲ, ಒಂದು 3-4 ಜನ. ಸಿದ್ದರಾಮಯ್ಯ ಆಸ್ ಯೂಶುವಲ್, ಹರಿಪ್ರಸಾದ್ ಅಂತವರು ನಿರಂತರವಾಗಿ ಮಾತಾಡ್ತಿದ್ದಾರೆ RSS ವಿರುದ್ಧವಾಗಿ. ಆಮೇಲೆ ಆಸ್ ಇಟ್ ಇಸ್ ಸಂತೋಷ್ ಲಾಡು, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಪ್ರಿಯಾಂಕ ಖರ್ಗೆಯ ಪರವಾಗಿ ನಿಲ್ತಾರೆ. ಮಿಕ್ಕ ಕಾಂಗ್ರೆಸ್ ಶಾಸಕರು, ಅಲ್ಪಸಂಖ್ಯಾತರಿರ್ಬೋದು, ದಲಿತ ಶಾಸಕರಿರ್ಬೋದು, ಯಾರಾದರೂ ಪ್ರಿಯಾಂಕ್ ಖರ್ಗೆ ಪರವಾಗಿ ಗಟ್ಟಿಯಾಗಿ ನಿಲ್ಲೇ ಇಲ್ಲ. ಇದು ಕಾಂಗ್ರೆಸ್ನ ಗತಿ ಕೇಳು. ಚಿತ್ತಾಪುರಕ್ಕೆ ಬಂದುಬಿಡ್ತೀವಿ, ಅದೇನು ಕಿತ್ಕತ್ತೀರಾ ಅನ್ನೋ ಆ್ಯಂಗಲ್ನಲ್ಲಿ ಒಂದಿಷ್ಟು ಪೋಸ್ಟ್ಗಳು, ಒಂದಿಷ್ಟು ಸಿದ್ಧತೆಗಳು. ಜಿಲ್ಲಾಧಿಕಾರಿ ಹತ್ರ ಹೋಗ್ಬಿಟ್ಟು ಮನವಿ ಪತ್ರ ಕೊಟ್ಟು ನಾವು ಪಥಸಂಚಲನ ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂತ ಹೇಳಾಯ್ತು. ಪರ್ಮಿಷನ್ ಸಿಕ್ಕು. ನಿಮಗೆ ಇಷ್ಟ ಬಂದಂಗೆ ಮಾಡಬೇಡಿ ಅಂತ ನೀವು ಹೇಳಿದ್ರಿ, ಬಟ್ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳಿದ್ರಿ ತಾನೆ. ಕೊಡಿ ಪರ್ಮಿಷನ್ ಕೊಟ್ರಿ. ನಾವೀಗ ನವೆಂಬರ್ 2ನೇ ತಾರೀಕು ಹೊಡ್ತೀವಿ. ಏನು ಮಾಡ್ತೀರಾ ಮಾಡಿ. ಕಟ್ ಮಾಡಿದ್ರೆ ಭೀಮ್ ಆರ್ಮಿ ಅಂದರೆ ದಲಿತ ಸಂಘಟನೆಗಳ ಒಕ್ಕೂಟ. ಭೀಮ್ ಆರ್ಮಿ ಒಳಗಡೆ ಕೇವಲ ದಲಿತರು ಮಾತ್ರ ಇಲ್ಲ, ಅಲ್ಪಸಂಖ್ಯಾತರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ. ಭೀಮ್ ಆರ್ಮಿ, ಜೈ ಭೀಮ್. ಭೀಮ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಜೈ ಭೀಮ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಸಂವಿಧಾನ. RSS ವರ್ಸಸ್ ಸಂವಿಧಾನ, RSS ವರ್ಸಸ್ ಭೀಮ್ ಆರ್ಮಿ, RSS ವರ್ಸಸ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಕಾನ್ಸೆಪ್ಟಿನ ಮೂಲಕ ನಾಡ್ದು ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಒಂದು ಸಂಘರ್ಷದ ಒಂದು ಮೂಮೆಂಟ್ ನಡೆಯೋದಂತೂ ಖಾತ್ರಿ. ಪೊಲೀಸ್ ಪ್ರಿಕಾಷನ್ ಇರ್ತದೆ, ಗಲಾಟೆ ಆಗದಿರೋ ಥರ ತಡೀತಾರೆ, ಅದು ಬೇರೆ. ಆದರೆ ನಿಮಗೂ ಕೂಡ ನಾವು ಟಕ್ಕರ್ ಕೊಡಬಲ್ಲೆವು. ನೀವು ಒಬ್ಬ ದಲಿತ ನಾಯಕನ ವಿರುದ್ಧ ಸಮರ ಸಾರಿದರೆ ದಲಿತ ಸಮುದಾಯದ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯ, ಹಿಂದುಳಿದ ವರ್ಗ ಎಲ್ಲರೂ ಸೇರಿಕೊಂಡು ನಿಮಗೆ ನಾವು ಟಕ್ಕರ್ ಕೊಡುತ್ತೇವೆ. ನಿಮ್ಮ ವಿರುದ್ಧವಾಗಿ ಪ್ರಿಯಾಂಕ ಖರ್ಗೆ ಅವರ ಪರವಾಗಿ, ಸಂವಿಧಾನದ ಪರವಾಗಿ ಧ್ವನಿ ಎತ್ತುತ್ತೇವೆ. ಪ್ರಿಯಾಂಕ್ ಖರ್ಗೆ RSS ವಿರುದ್ಧ ಏನು ಫೈಟನ್ನು ಮಾಡಲಿಲ್ಲ. ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗ ಏನು ಆದೇಶ ಬಂತು ಅದನ್ನು ಪಾಲನೆ ಮಾಡಿ, RSSಗೆ ಯಾಕೆ ವಿನಾಯಿತಿ ಅಂತ ಕೇಳಿದ್ರು. ಅಷ್ಟಕ್ಕೆ ನೀವು ಪ್ರಿಯಾಂಕ್ ಖರ್ಗೆ ವಿರುದ್ಧ ನಿಂತುಬಿಟ್ರೆ, ಫೈಟ್ ಮಾಡೋಕ್ಕೆ ನಿಂತುಬಿಟ್ರೆ, ಮುಸಾಯಿ ಬಿಡ್ತೀವಿ ಅಂತ ನಿಂತುಬಿಟ್ರೆ, ಅವ್ರದ್ದೇ ಆದ ಒಂದಿಷ್ಟು ಅನ್ಯಾಯಗಳು ಇದ್ದೇ ಇರ್ತಾರಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನಾವೇನು ಬೇಕಾದ್ರೂ ಮಾಡ್ತೀವಿ ಅಂತ ಹೊರಟ್ರೆ ಅದನ್ನು ಈ ದೇಶ ಸಹಿಸಲ್ವಲ್ಲ. RSS 100 ವರ್ಷದಲ್ಲಿ ಹಿಂದೂ ರಾಷ್ಟ್ರ ಮಾಡಬೇಕಂತ ಬಂದ್ರಿ, 20% ಯಶಸ್ವಿ ಆಗಲಿಲ್ಲ. ನೀವು ಪ್ರಾಕ್ಟಿಕಲ್ ಜೊತೆ ಬದುಕಬೇಕಲ್ಲ, ಯಾಕೆ ಆಗಲಿಲ್ಲ? 50% ಕೂಡ ಈ ವಿಚಾರದಲ್ಲಿ, ನಿಮ್ಮ ಉದ್ದೇಶದಲ್ಲಿ ಪ್ರಗತಿಯನ್ನು ನೀವು ಯಾಕೆ ಸಾಧಿಸಿಲ್ಲ? ಅಂದರೆ ಈ ದೇಶ ನಿಮ್ಮ ತತ್ವದ ವಿರುದ್ಧವಾಗಿದೆ. ನಿಮ್ಮ ಸತತ ಪ್ರಯತ್ನ, ಶತಮಾನಗಳ ಪ್ರಯತ್ನದಿಂದ ಇಷ್ಟು ಪ್ರಮಾಣದಲ್ಲಿ ನೀವು ಯಶಸ್ವಿ ಆಗಿರ್ಬೋದು. ಆದರೆ ನೀವು ಅಷ್ಟು ಪ್ರಯತ್ನ ಮಾಡಿದರೂ ಕೂಡ 80% ಜನ ನಿಮ್ಮಿಂದ ದೂರ ಇದ್ದಾರೆ. ಅಂದರೆ ನೀವು ಇವ್ರಿಗೆ ಪಥ್ಯ ಆಗಲಿಲ್ಲ ಅಂತ ಅರ್ಥ. ನಾವೊಂದು 20% ಜನ ಪ್ರಿಯಾಂಕ್ ಖರ್ಗೆಗೋ, ಸಂವಿಧಾನಕ್ಕೋ, ಸಮಾಜವಾದಕ್ಕೋ, ಈ ದೇಶದ ಸೌಹಾರ್ದತೆಗೋ, ಸಾಮರಸ್ಯಕ್ಕೋ, ಸಾರ್ವಭೌಮತ್ವಕ್ಕೋ ಸವಾಲಾಗ್ತೀವಿ ಅಂತ ಹೊರಟ್ರೆ 80% ಜನ ಎದ್ದೇಳಬೇಕಲ್ಲ. ನಾನು ಬೌಲಿಂಗ್ ಮಾಡಬಲ್ಲೆ ಅಂತ ನೀವು ಬಂದ್ರಿ, ನಾವು ಬ್ಯಾಟಿಂಗ್ ಕೂಡ ಮಾಡ್ತೀವಿ ಅಂತ ಇವರು ಎದ್ದು ನಿಂತಿದ್ದಾರೆ. ನೀಲಿಯೋ ಕೇಸರಿಯೋ, ಚಿತ್ತಾಪುರದಲ್ಲಿ ನೀಲಿ ಸಮುದ್ರವೋ ಕೇಸರಿ ಸಮುದ್ರವೋ, ಈ ಥರದ ಚರ್ಚೆಗಳು ನಾನು ಮಾಡೋಕ್ಕೆ ಹೋಗಲ್ಲ. ಸಂಘರ್ಷಗಳು ಬೇಡ. ಒಂದು ಕಾಮನ್ ಸೆನ್ಸಿಂದ ಅರ್ಥ ಮಾಡ್ಕೊಳ್ಳಿ. ಸಂಘರ್ಷಕ್ಕೆ ಬುನಾದಿ ಹಾಕ್ಬೇಡಿ, ವೇದಿಕೆ ಹಾಕ್ಬೇಡಿ. RSSನ ಒಪ್ಪಲೇಬೇಕು ಅನ್ನುವಂಥ ಒತ್ತಡಗಳನ್ನು ಹೇರಬೇಡಿ. ನಿಮ್ಮ ತತ್ವ, ನಿಮ್ಮ ಆದರ್ಶ, ನಿಮ್ಮ ಬಂಚ್ ಆಫ್ ಥಾಟ್, ನಿಮ್ಮ ಚಿಂತನ ಗಂಗಾ ಏನಿದೆ ಅಂತ ಓದ್ಕೊಂಡವರಿಗೆ ಪಥ್ಯ ಆದರೆ ನಿಮ್ಮ ಜೊತೆ ಇರ್ತಾರೆ, ಅಪಥ್ಯ ಅನಿಸಿದ್ರೆ ನಿಮ್ಮಿಂದ ದೂರ ನಿಲ್ತಾರೆ, ಜೊತೆಗೆ ನಿಮ್ಮನ್ನು ಧಿಕ್ಕರಿಸಿ ನಿಲ್ತಾರೆ. ನಿಮ್ಮನ್ನು ಧಿಕ್ಕರಿಸಿದ ಮಾತ್ರಕ್ಕೆ ಅವರ ವಿರುದ್ಧ ಸಮರ ಸಾರ್ತೇವೆ, ಮುಗಿಸ್ಬಿಡ್ತೇವೆ ಅಂತ ಹೊರಟ್ರೆ ಆಗ್ತದಾ? ಆದರೆ ಈ ಥರದ ಸ್ಟೇಟ್ಮೆಂಟು RSSನ ದೊಡ್ಡ ನಾಯಕತ್ವದಿಂದ ಅಂತೂ ಬರಲ್ಲ, ಸಾಮಾನ್ಯವಾಗಿ ಬಂದಿಲ್ಲ, ಬರೋದು ಇಲ್ಲ. ಯಾವುದೇ ಕೃತ್ಯಗಳಾದಾಗ ಅವರು ಹಾಗೇ ಅದರಿಂದ ದೂರ ನಿಂತು ಬಿಡ್ತಾರೆ.
ಒಂದು ಹಂತದಲ್ಲಿ ಕರ್ನಾಟಕದ BJP ನಾಯಕರಿಗೆ RSS ತರಾಟೆ ಕೂಡ ತಗೊಳುತ್ತೆ ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಿ. ಬಾಯಿ ಮುಚ್ಕೊಂಡಿರಪ್ಪ, ನಮಗೂ BJPಗೆ ಏನು ಸಂಬಂಧ, BJPಗೆ RSSಗೆ ಏನು ಸಂಬಂಧ ಅಂತ ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ. ಆದರೆ RSS BJPನ ಒಂದು ಅಧಿಕೃತವಾಗಿ ನಮ್ಮ ಮೂಲಕವೇ ನಾವೇ ಹುಟ್ಟುಹಾಕಿದ ಪಾರ್ಟಿ ಅಂತೇನೋ ಒಪ್ಕೊಳ್ಳೋಕೆ ಹೋಗಲ್ಲ. ಅಲ್ಲ, ಇದಕ್ಕೆ ಅಧಿಕೃತ ರಿಜಿಸ್ಟ್ರೇಷನ್ ಇಲ್ಲ, ಅದು ಬೇರೆ ಕತೆ. ಆದರೆ RSSನಿಂದ ಹೊರಟವರು ಪ್ರಧಾನಮಂತ್ರಿ ಆಗಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರದ ಹುದ್ದೆಯಲ್ಲಿ ಕೂಡ ಇದ್ದಾರೆ. ಹೀಗೆ ಬಂದಾಗ ನಮ್ಮಿಂದ ಅವ್ರು ಹೋಗಿ ಅದಾದರು ಅಂತ ಹೇಳ್ತಾರೆ. ಆದರೆ ನಮ್ಮಿಂದನೇ ಒಂದು ಪಕ್ಷ ಹುಟ್ಟಿದೆ ಅನ್ನೋದನ್ನು ಅವರು ಒಪ್ಕೊಳ್ಳೋಕೆ ಹೋಗಲ್ಲ. ಹಾಗೆ BJP ನಾಯಕರಿಗೆ ತರಾಟೆ ತಗೊಂಡಿದ್ದಾರೆ. ಏನು ಪದೇ ಪದೇ RSS ಅಂತೇಳಿ ನೀವು ಕೌಂಟ್ರ್ ಕೊಟ್ಟು ನಮ್ಮ ಮರ್ಯಾದೆ ತೆಗಿತಿದ್ದೀರ ಅಂತ. ಎಲ್ಲ ಡೆವಲಪ್ಮೆಂಟ್ ಆಗ್ತಾಯಿದೆ. ನಾಡ್ದು 2ನೇ ತಾರೀಕು ಪರ್ಮಿಷನ್ ಅವ್ರಿಗೆ ಕೊಟ್ಟ ಮೇಲೆ ಇವ್ರು ಕೊಡಲೇಬೇಕಲ್ಲ. ಚಿತ್ತಾಪುರ ಖರ್ಗೆ ಅವರ ಆಧಿಪತ್ಯ ಇರುವಂಥ ಜಾಗದಲ್ಲಿ RSSಗೆ ಅವಕಾಶ ಸಿಗುತ್ತೆ ಪಥಸಂಚಲನಕ್ಕೆ ಅಂದಾಗ ಕಾಂಗ್ರೆಸ್ ಸರ್ಕಾರ ಇದೆ. ಖರ್ಗೆ ಅವರ ಆಡಳಿತ ಅಧಿಕಾರ ನಡೆಸಿದ ಜಾಗ ಭೀಮ್ ಆರ್ಮಿಗೆ ಪರ್ಮಿಷನ್ ಸಿಕ್ಕಿದೆ, ಅವರು ಮಾಡ್ತಾರೆ. ಎರಡಕ್ಕೂ ಅವಕಾಶ ಇದೆ. ಹೇಗೆ ಇದನ್ನು ಸರ್ಕಾರ, ಯಾಕಂದರೆ ಯಾವುದೋ ಪೊಲೀಸರು ಸ್ಟೇಷನ್ ಲೆವೆಲ್ಗೆ ನಿಭಾಯಿಸೋಕ್ಕಾಗಲ್ಲ, ಸರ್ಕಾರ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡೋಣ. ಇಡೀ ದೇಶದಲ್ಲಿ ಬರೀ ಕರ್ನಾಟಕ ಅಲ್ಲ, ಬೇರೆ 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 ವಿಚಾರಕ್ಕೆ ಸಂಬಂಧಪಟ್ಟಾಗ ಅಲ್ಲಲ್ಲಿ RSS ವಿರುದ್ಧವಾದಂಥ ಧ್ವನಿಗಳು ಶುರುವಾಗಿದ್ದಾವೆ. ಹಿರಿಯ ಸಾಹಿತಿಗಳಾದ MJ ಗೌಡರು ಹೇಳ್ತಾ ಇದ್ರು, ಅವರೆಲ್ಲ RSSಲ್ಲಿ ಇದ್ದವರೇ ಮೂಲ. ಹೆಡ್ಗೇವಾರ್ ಆಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಿಮ್ಗೆ ಗೊತ್ತು, RSSನ ಸಂಸ್ಥಾಪಕರು 100 ವರ್ಷ ಆದಮೇಲೆ RSSನ ವಿಸರ್ಜಿಸ್ತೀವಿ ಅಂತ. ಮೊನ್ನೆ 100 ವರ್ಷ ಸಂಭ್ರಮ ಮಾಡಿದ್ದಾರೆ. 100 ವರ್ಷ ಆದ ನಂತರ ಈ ವಿಸರ್ಜನೆಯ ಹೊತ್ತಿನಲ್ಲಿ RSS ವಿರುದ್ಧ ಈ ದೇಶದಲ್ಲಿ ದೊಡ್ಡ ಧ್ವನಿ ಹೇಳ್ತಾ ಇದೆಯಾ? ಇದು ಎಲ್ಲಿಗೆ ಹೋಗಿ ತಲುಪ್ಬೋದು? ಕಾದು ನೋಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.